ಭಾರತ ಮತ್ತು ಪಾಕಿಸ್ತಾನದ ನಡುವೆ ಸದ್ಯ ಕದನ ವಿರಾಮ ಜಾರಿಯಾಗಿದೆ. ಪಿಒಕೆ ವಶಕ್ಕೆ ಪಡೆಯುವ ದಿನ ಮುಂದೂಡಿಕೆಯಾಗಿದೆ. ಇಂಥ ಪರಿಸ್ಥಿತಿಯಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗ್ತಿರೋ ವಿಷಯ ಏನು ಗೊತ್ತಾ? ಈ ಹಿಂದೆ ಭಾರತದ ಭೂಪಟ ಹೆಂಗಿತ್ತು ಅನ್ನೋ ಫೋಟೋ ಸಹಿತ ಚರ್ಚೆ ಆಗ್ತಾ ಇದೆ. ಹೌದು, ಪ್ರಾಚೀನ ಕಾಲದಲ್ಲಿ ಭಾರತ ಅಖಂಡವಾಗಿತ್ತು. ಕಾಲ ಕಳೆದಂತೆ ಬ್ರಿಟಿಷರ ಆಳ್ವಿಕೆಯ ನಂತರ ಹಾಗೂ ಸ್ವಾತಂತ್ರ್ಯದ ನಂತರ ಅಖಂಡವಾಗಿದ್ದ ಭಾರತ ಒಂದೊಂದೇ ತುಂಡಾಗಿ ಪ್ರತ್ಯೇಕ ಭಾಗಗಳಾಗೋಯ್ತು. ಈಗಲೂ ಕೂಡ ಭಾರತ ಅಖಂಡವಾಗಬೇಕು ಅನ್ನುವಂಥ ಕೂಗು ಕೇಳಿ ಬರ್ತಾಲೇ ಇದೆ. ಒಂದು ಕಾಲದಲ್ಲಿ ಈಗಿನ ಭಾರತ ಪಾಕಿಸ್ತಾನ, ಬಾಂಗ್ಲಾದೇಶ, ಅಫ್ಘಾನಿಸ್ತಾನ, ನೇಪಾಳ, ಟಿಬೇಟ್, ಭೂತಾನ್, ಮಯನ್ಮಾರ್, ಮಾಲ್ಡೀವ್ಸ್, ಶ್ರೀಲಂಕಾ ಇವೆಲ್ಲ ಅಖಂಡ ಭಾರತದ ಭಾಗವಾಗಿತ್ತು ಅನ್ನೋದನ್ನು ಈ ಚಿತ್ರ ತೋರಿಸುತ್ತೆ. ಆದರೆ ಕಾಲ ಕಳೆದಂತೆ ಬ್ರಿಟಿಷರ ಆಳ್ವಿಕೆಯ ಕಾಲದಲ್ಲಿ ಹಾಗೂ ಸ್ವಾತಂತ್ರ್ಯ ನಂತರ ಭಾರತ ಒಂದೊಂದೇ ತುಂಡಾಗಿ ಪ್ರತ್ಯೇಕ ರಾಷ್ಟ್ರಗಳಾಗ್ತಾ ಹೋಯಿತು. ಮಹಾಭಾರತದ ಕಾಲದಲ್ಲಿ ಅಖಂಡ ಭಾರತ ಹಿಂಗಿತ್ತು ಅಂತ ತೋರಿಸೋ ನಕ್ಷೆಯ ಫೋಟೋ ಅಖಂಡ ಭಾರತ ಎಷ್ಟು ವಿಶಾಲವಾಗಿತ್ತು ಅನ್ನೋದನ್ನು ತೋರಿಸಿಕೊಡ್ತಾ ಇದೆ. ಕಿಷ್ಕಿಂಧಾದಿಂದ ಹಿಡಿದು ಗಾಂಧಾರ, ಕಾಂಬೋಜಾದ ತನಕ, ದ್ವಾರಕಾದಿಂದ ಹಿಡಿದು ಪ್ರಾಗ್ಜ್ಯೋತಿಷದವರೆಗೆ ಅಖಂಡ ಭಾರತ ಎಷ್ಟು ವಿಶಾಲವಾಗಿತ್ತು ಅನ್ನೋದನ್ನು ಈ ನಕ್ಷೆಯಲ್ಲಿ ತೋರಿಸಲಾಗಿದೆ.